ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ಸಚೇತಕ ರವಿಕುಮಾರ್ ಹಾಗೂ ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ವಿರುದ್ಧ ಕಾಂಗ್ರೆಸ್ ನಾಯಕರು ಸಭಾಪತಿ ಬಸವರಾಜ ಹೊರಟ್ಟಿ ಅವರಿಗೆ ದೂರು ಕೊಟ್ಟಿದ್ದಾರೆ. ಸದ್ಯ ಕಾಂಗ್ರೆಸ್ ಎಂಎಲ್ಸಿಗಳಾದಂಥ ಪುಟ್ಟಣ್ಣ, ಸಲೀಂ ಅಹಮದ್, ಗೋವಿಂದರಾಜು, ಸುಧಾಮ್ ದಾಸ್, ಶ್ರೀನಿವಾಸ್ ಅವರ ನಿಯೋಗ ಇವತ್ತೊಂದು ದೂರು ಕೊಟ್ಟಿದೆ. ಎನ್ ರವಿಕುಮಾರ್ ಸರ್ಕಾರಿ ಅಧಿಕಾರಿಗೆ ಪಾಕಿಸ್ತಾನದಲ್ಲಿ IAS ಓದಿದಾರ ಅಂತ ಪ್ರಶ್ನೆ ಮಾಡಿದ್ದಾರೆ. ಚಲವಾದಿ ನಾರಾಯಣಸ್ವಾಮಿ ಅವರು ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ. ಕೂಡಲೇ ಇಬ್ಬರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋದು ಈ ನಿಯೋಗದ ಒತ್ತಾಯ. ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಹಾಗೂ ರವಿಕುಮಾರ್ ಅವರ ಮಾತುಗಳು ಅಸಂಬದ್ಧವಾಗಿವೆ. ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಕಲಬುರಗಿ ಜಿಲ್ಲಾಧಿಕಾರಿಗಳ ವಿರುದ್ಧ ಆಡಿದ ಮಾತಿನ ಬಗ್ಗೆ ಅವರ ವಿರುದ್ಧ ಕ್ರಮ ಆಗಬೇಕು. ಈ ರೀತಿಯ ಪದ ಬಳಕೆ ಸರಿಯಲ್ಲ, ಕೂಡಲೇ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಇದೀಗ ಪರಿಷತ್ ಸದಸ್ಯ ಸಲೀಂ ಅಹಮದ್ ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ನಾಯಕರು ದೂರು ಕೊಟ್ಟರು, ಅದನ್ನು ಸ್ವೀಕರಿಸಿದ್ದೇನೆ, ಸದನದ ನಿಯಮಗಳನ್ನು ಪರಿಶೀಲಿಸಿ ಏನು ಮಾಡಬೇಕು ಅದನ್ನು ಮಾಡ್ತೀನಿ ಅಂತ ಸಭಾಪತಿ ಬಸವರಾಜ ಹೊರಟ್ಟಿ ಅವರ ಮಾತು. ರವಿಕುಮಾರ್ ಗುಲ್ಬರ್ಗದಲ್ಲಿ ಭಾಷಣ ಮತ್ತೆ ಅಲ್ಲಿ ಜಿಲ್ಲಾಧಿಕಾರಿ ಬಗ್ಗೆ ಪಾಕಿಸ್ತಾನ ಉಲ್ಲೇಖಿಸಿ ಹೇಳಂತ ಮಾತು. ಎರಡನೇದು ನಾರಾಯಣಸ್ವಾಮಿ ಅವರು ವಿರೋಧ ಪಕ್ಷ ನಾಯಕರಾಗಿ ನಮ್ಮ ಒಬ್ಬ ಜವಾಬ್ದಾರಿ ನಮ್ಮ ಮಂತ್ರಿಗಳಾದ ಪ್ರಿಯಾಂಕ್ ಖರ್ಗೆ ವಿರುದ್ಧ ನಾಯಿ ಅಂತ ಪದ ಬಳಕೆ ಎರಡು ವಿಚಾರಗಳಾಯಿತು. ನಾವು ಮೊನ್ನೆ ಗವರ್ನರ್ ಭೇಟಿ ಮಾಡಿದ್ವಿ, ಇವತ್ತು ತಮ್ಮನ್ನ ಭೇಟಿ ಮಾಡಿದ್ವಿ. ತಮ್ಮ ಮುಖಾಂತರ ನಾವು ಎಲ್ಲರೂ ಏನ್ ಮಾಡ್ತಿದ್ರೆ ಅವ್ರ ಮೇಲೆ ಇಬ್ಬರ ಮೇಲೆ ಕೂಡ ಆಕ್ಷನ್ ತಗೋಬೇಕು. ಸದನ ಗೌರವವನ್ನು ಕಳೆದಿದ್ದಾರೆ. ಒಬ್ಬ ವಿರೋಧ ಪಕ್ಷ ನಾಯಕನಾಗಿ, ಒಂದು ಜವಾಬ್ದಾರಿ ನಾಯಕನಾಗಿ ಅಂತ ಮಾತುಗಳು ಬರಬೇಕಾಗಿರುತ್ತೆ, ಅದು ದುರಂತ ದುದೈವ ಅಂತ. ಅದೇ ರೀತಿ ರವಿಕುಮಾರ್ ಅವರು ಇವತ್ತು BJP ಅವರು ಹೇಳಬೇಕು ರವಿಕುಮಾರ್ ಮಾಡಿದ ಸರಿನಾ ಇಲ್ವಾ ಅಂತ. ಯಾಕಂತೇಳಿದ್ರೆ ಅಂತಹ ದೊಡ್ಡ ನುಡಿಮುತ್ತುಗಳನ್ನ ಹೇಳಂತ ಮಾತು ಮಾಡಿದ್ದಾರೆ. ಅದೊಂದು ನಿಜವಾಗ್ಲೂ ದುರಂತದ ಮಾತು. ಅವರು ಒಂದು ಒಳ್ಳೆ DC ಆಫೀಸರ್ನ ಅವ್ರ ಬಗ್ಗೆ ಟೀಕೆ ಮಾಡಿ ಅವ್ರು ಇಲ್ಲಿರೋರು ಅಲ್ಲ ಪಾಕಿಸ್ತಾನದವರು ಅಂತ ಮಾತು ಹೇಳಿದ್ದಾರೆ ಅವರು. ಅದೊಂದು ಎರಡು ವಿಚಾರಗಳನ್ನ ಇವತ್ತು ನಾವು ಕೊಟ್ಟಿದ್ದೀವಿ. ದಯವಿಟ್ಟು ಅವ್ರ ಮೇಲೆ ಆಕ್ಷನ್ ತಗೋಬೇಕು, ಏನ್ ಕ್ರಮ ತಗೋಬೇಕು ಅದ್ರ ಬಗ್ಗೆ ನಾವು ತೀರ್ಮಾನ ತಗೊಂಡು ಅವ್ರ ಮೇಲೆ ಕ್ರಮ ತಗೊಂಡು ಒತ್ತಾಯ ಮಾಡ್ತೀವಿ. ಏನಿದೆ ಅಂತ ಹೇಳ್ಕೊಡ್ರಿ. ಎರಡು ಭಾಷಣಗಳು ರವಿಕುಮಾರ್ ನಾರಾಯಣಸ್ವಾಮಿ ಅವರ ಭಾಷಣ ಮಾಡಿದ್ರು. ನುಡಿ ಮುತ್ತುಗಳು